ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜು ಗೌಡಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಿಮಗೆ ಡ್ರೈ ಫ್ರೂಟ್ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಪಟ್ ಅಂತ ರೆಡಿ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇಲ್ಲಿ ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಬಾದಾಮಿ ಮತ್ತು ಗೋಡಂಬಿನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಲೈಟಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಒಣ ಕೊಬ್ಬರಿ, ಪಿಸ್ತಾ, ಹುರ್ಕೊಂಡಿರೋಂತಹ ಬಾದಾಮಿ, ಗೋಡಂಬಿ ಎಲ್ಲನೂ ಮಿಕ್ಸಿಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೋಬೇಕು. ಪೌಡರ್ ಫಾರ್ಮಲ್ಲಿ ಇರಬೇಕು, ತರಿಯಾಗಿರಬಾರ್ದು. ಕೆಲವ್ರಿಗೆ ತರಿಯಾಗಿ ಬಾಯಿಗೆ ಡ್ರೈ ಫ್ರೂಟ್ ಸಿಕ್ಕರೆ ಇಷ್ಟ ಆಗುತ್ತೆ, ಬಟ್ ನನಗೆ ಅದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಂಗೆ ಹಿಂಗೆ ಮಾಡಿದ್ರೇ ಇಷ್ಟ ಆಗುತ್ತೆ. ಈ ಥರ ಯಾರು ಟ್ರೈ ಮಾಡಿಲ್ಲ, ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡಿ. ತುಂಬ ಸಿಂಪಲ್ ಇದೆ, ಬೇಗ ಮಾಡ್ಕೋಬೋದು, ಜಾಸ್ತಿ ಟೈಮು ಹಿಡಿಯಲ್ಲ. ಜಸ್ಟ್ ಒಂದು 5 ಮಿನಿಟ್ಸ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಪಟಾಪಟ್ ಅಂತ ಮಾಡ್ಬೋದು. ಒಂದು ಸರಿ ನೋಡ್ಕೊಳ್ಳಿ ಫೈನ್ ಪೌಡರ್ ಫಾರ್ಮಲ್ಲಿ ಇದೆಯಾ ಅಂತ. ಅದಾದಮೇಲೆ ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಿದೆ, ಅದು ಬೆಲ್ಲ. ಇಲ್ಲಿ ನಾವು ಪುಡಿ ಬೆಲ್ಲ ಬಳಸ್ತಾ ಇದ್ದೀವಿ, ಯಾಕೆ ಅಂತಂದರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅಂತ. ಸೊ ಎಷ್ಟು ನಿಮಗೆ ಕ್ವಾಂಟಿಟಿ ಬೇಕೋ, ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಬೋದು. ಒಂದು ಸಾರಿ ಗ್ರೈಂಡ್ ಮಾಡ್ಬೋದು. ಸೊ ಅದು ನೀಟಾಗಿ ಏನು ಡ್ರೈ ಫ್ರೂಟ್ಸು ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗುತ್ತೆ. ಸೊ ಈಸಿಲಿ ನಮಗೆ ಬ್ಲೆಂಡ್ ಆದಾಗ ನಮಗೆ ಉಂಡೆ ಕಟ್ಟೋಕ್ಕೆ ಹೆಲ್ಪ್ ಆಗುತ್ತೆ, ನೀಟಾಗಿ ಕಲಸೋದಕ್ಕೂ ಹೆಲ್ಪ್ ಆಗುತ್ತೆ, ಸ್ವೀಟ್ನೆಸ್ಸು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾವು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ಬೇಕಾದರೆ ಏಲಕ್ಕಿ ಪುಡಿ ಮಾಡಿಕೊಂಡು ಬೇಕಾದ್ರೆ ಬೆರೆಸ್ಕೋಬೋದು. ಸೊ ಅದು ಕೂಡ ಫ್ಲೇವರ್ ಕೊಡುತ್ತೆ. ನೀವು ಬೇಕಾದರೆ ಒಣ ದ್ರಾಕ್ಷಿ, ಖರ್ಜೂರ, ಈ ಥರ ಏನು ಬೇಕಾದರೂ ಇಂಗ್ರೀಡಿಯೆಂಟ್ಸ್ ನಿಮಗೇನೇನು ಇಷ್ಟನೋ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ನಾವಿಲ್ಲಿ ಇಷ್ಟೇ ಸಿಂಪಲ್ ಕ್ವಿಕ್ಕಾಗಿ ಮಾಡುವಂತಹ ಡ್ರೈ ಫ್ರೂಟ್ ಲಡ್ಡು ಮಾಡೋದನ್ನು ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಇದು ನಮ್ಮಮ್ಮನ ರೆಸಿಪಿ. ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ತುಂಬ ಹಸಿವಾಗುತ್ತೆ, ಫೀಡ್ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್ಲಿ. ಸೊ ಹಾಗಾಗಿ ಏನಾದ್ರು ತಿನ್ನಬೇಕು ಅನಿಸಿದಾಗ ನಾನು ದಿನಕ್ಕೆ 2 ಆದರೂ ಲಡ್ಡು ತಿಂತೀನಿ. ಅದರಲ್ಲೂ ನನ್ನ ಮಗನಿಗೆ ತುಂಬ ಫೇವ್ರೇಟು. ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಇಲ್ಲಿ ಹೇಳ್ತಿದ್ದಾನೆ, ಎಷ್ಟು ತಿಂದೆ ಅಂತಂದರೆ 2 ತಿಂದೆ ಅಂತ ಹೇಳ್ತಿದ್ದಾನೆ. ಅವನಂತೂ ದಿನಕ್ಕೆ 1-2 ತಿಂತಾನೆ ಇರ್ತಾನೆ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಡ್ರೈ ಫ್ರೂಟ್ ಲಡ್ಡು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಕರಗೋಗುತ್ತೆ. ಅದಂತೂ ನಿಜ. ನೀವು ಒಂದ್ಸರಿ ಟ್ರೈ ಮಾಡಿ ತಪ್ಪದೆ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹೀಗೆ ಹೊಸ ರೆಸಿಪಿ ಅಥವಾ ಹೊಸ ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.